ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ನನ್ನ ಗಿಡವನ್ನು ತೋರಿಸ್ತಾ ಇದ್ದೇನೆ. ತುಂಬ ಹಾಳಾಗಿದೆ, ನೋಡುವಾಗಲೇ ತಲೆ ಬಿಸಿ ಆಗ್ತಾ ಉಂಟು. ಸಾಧಾರಣ ಒಂದು 90ರಷ್ಟು ಗಿಡ ಇತ್ತು ನನ್ನ ಹತ್ರ. ಎಲ್ಲ ಹಾಳಾಗಿದೆ, ನೋಡುವಾಗಲೇ ಇದರ ಹತ್ತಿರ ಬರುವುದು ಬೇಡ ಅಂತ ಆಗ್ತದೆ. ತುಂಬ ಎಲ್ಲ ಹಾಳಾಗಿ ಹೋಗಿದ್ರಿಂದ ಇಂಟ್ರೆಸ್ಟೇ ಬರುವುದಿಲ್ಲ ಅದರ ಹತ್ರ ಬರಲಿಕ್ಕೆ. ಆದರೂ ನೀರೆಲ್ಲ ಬಿಡ್ತೇವೆ ನಾವು. ಈಗ ನೋಡಿದರೆ ಏನಾದರೂ ಒಂದು ಮಾಡಬೇಕು, ಇದನ್ನೊಂದು ತೆಗಿಬೇಕು. ಇಲ್ಲದಿದ್ದರೆ ಇದು ತರಕಾರಿ ಬೀಜ ಏನಾದರೂ ಹಾಕೋದು ಅಂತ ಇದ್ದೇನೆ. ಆದರೆ ತಂಗಿ ಹೇಳ್ತಾಳೆ ಬೇಡ ಅಂತ ಹೇಳಿ ಹೊಸ ಗಿಡ ನೆಡು ಅಂತಾನೆ. ಹೊಸ ಗಿಡ ಅಂತ ತರುವುದಿಲ್ಲ. ಇನ್ನು ನೋಡಬೇಕು ಹೇಗೆ ಆಗಿದೆ ನಂದು ಗಿಡ ಅಂತ. ನೋಡಿ ಎಷ್ಟು ಇದು ತುಂಬ ದಿನ ಆಯಿತು ಕಟ್ ಮಾಡಿ. ಒಂದು ಚೂರು ಇಷ್ಟು ನಾನು ತುಂಬ ಗಿಡ್ಡ ಮಾಡಿ ಕಟ್ ಮಾಡಿದ್ರು ಅದು ತುಂಬ ಸೊಂಪಾಗಿ ಬೆಳೀತಾ ಇತ್ತು. ಈಗ ಎಂತ ಇಲ್ಲ, ಇದು ಹೀಗೆ ಉಂಟು. ಕಟ್ ಮಾಡಿದ ತಕ್ಷಣ ಮಳೆ ಬರುವುದು, ಇಲ್ಲದಿದ್ದರೆ ಬಿಡದೆ ಮಳೆ ಬಂದು ಮತ್ತು ಅದಕ್ಕೆ ಇದು ಸೂರ್ಯನ ಬೆಳಕು ಇಲ್ಲದೆ ಹೀಗೆ ಆಗಿ ಹೋಗಿದೆ. ಎಲ್ಲ ಗಿಡ ಹೀಗೆ ಆಗಿದೆ. ನಾನು ಕೇಳಿದೆ ತುಂಬ ಮಂದಿದ್ದು ಗಿಡ ಹೀಗೆ ಆಗಿದೆ. ನೋಡಿ, ಒಂದೆರಡು ಗಿಡಗಳು ಚೆನ್ನಾಗಿ ಬಂದಿದೆ. ಅದರದ್ದು ಕೆಲವು ಗಿಡದ ಗೆಲ್ಲುಗಳು ಅದು ಎಲ್ಲ ಸತ್ತೇ ಹೋದಾಗೆ ಉಂಟು. ನನಗೆ ನೋಡುವಾಗಲೇ ತಲೆ ಬಿಸಿ ಆಗ್ತಾ ಉಂಟು. ಇದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಬಂಚ್ ಥರ ಇತ್ತು. ತುಂಬ ಬಂಚ್ ಥರ ಇತ್ತು. ನೋಡುವಾಗಲೇ ಯಾರಾದರೂ ಕಣ್ಣು ಬೀಳ್ಬೋದು, ಅಷ್ಟು ಸೊಂಪಾಗಿತ್ತು. ಈಗ ನೋಡಿದರೆ ತಲೆ ಬಿಸಿ ಆಗ್ತದೆ. ನೋಡಿ, ಇದನ್ನೆಂತಾದರೂ ಈಗ ಮಾಡಬೇಕು ಅಂತ ಉಂಟು. ನೋಡಿ, ಇದಿಷ್ಟು ಇದನ್ನು ಹೇಗೆ ಮಾಡೋದು ನೋಡಿ. ನಿನ್ನೆ ನೀರು ಬಿಟ್ಟಿದ್ದೇವೆ ನೋಡಿ. ನೀರು ಬಿಡುವುದು ಮತ್ತೆ ಸಹ, ಯಾಕೆಂತ ಹೇಳಿದರೆ ಅದರ ಹೊಟ್ಟೆಗೆ ಹಾಕಬೇಕಲ್ಲ. ಹಾಗಾಗಿ ನೋಡಿ ಹೇಗೆ ಆಗಿದೆ ನನ್ನ ಗಿಡ. ನನಗೆ ತುಂಬ ಮಲ್ಲಿಗೆ ಸಿಗ್ತಾ ಇತ್ತು. ಈಗ ಒಂದು ಮಳೆಯ ನಂತರ ಒಂದು ಚೂರು ಮಲ್ಲಿಗೆ ಇಲ್ಲ. ಇಲ್ಲಿ ನೋಡಿ, ನಂದೊಂದು ಅಮ್ಮ ಬಸಳೆ ಗಿಡ ನೆಟ್ಟಿದ್ದಾರೆ. ಇದೊಂದು ಚೆಂದ ಆಗಿದೆ. ಇವಾಗ ಮೊನ್ನೆ ನೆಟ್ಟಿದ್ದಷ್ಟೇ. ಅಮ್ಮ ನೆಟ್ಟಿದ್ರೆ ಮಾತ್ರ ಚೆಂದ ಬರ್ತದೆ. ಇದು ಬಸಳೆ ಗಿಡ. ನನ್ನ ತಂಗಿ ನೋಡಿ ಎಲ್ಲ ಗಿಡವನ್ನು ತೆಗೆದು ಹೊಸತ್ತು ಬೇರೆ ಹಾಕಿದ್ದಾಳೆ. ಅವಳದು ಗಿಡ ಇದು ಎಲ್ಲ. ಅವಳದು ಹಾಗೆ ಆಗಿತ್ತು. ಈ ಸಲದ ಮಳೆಗೆ ಹೀಗೆ ಆಗ್ತಾ ಉಂಟು. ನೋಡಬೇಕೀಗ ನನ್ನದು. ಈ ಸಲ ಬೆಂಡೆಕಾಯಿ ಹಾಕಿದ್ದೆ, ಬೆಂಡೆಕಾಯಿನೂ ಸರಿ ಬರಲಿಲ್ಲ, ಏನಿಲ್ಲ. ಈಗ ಎಲ್ಲ ರೀಪಾಟ್ ಮಾಡಬೇಕು ಅಂತ ಉಂಟು ನನಗೆ. ನೋಡಬೇಕೀಗ. ಫ್ರೆಂಡ್ಸ್, ನಾನೀಗ ಅಕ್ಕನ ತೋಟದಲ್ಲಿದ್ದೇನೆ. ಅಕ್ಕನ ತೋಟದಲ್ಲಿ ಅವಳು ಆಲ್ರೆಡಿ ಕೆಲವೊಂದು ವೀಡಿಯೋಸ್ ಮಾಡಿದ್ದಾಳೆ. ನಿಮಗೆ ನಾನು ನನ್ನ ಗಿಡ ಸಹ ಇದೇ ರೀತಿಯಾಗಿತ್ತು. ನಾನು ಸಹ ತುಂಬ ಟ್ರೈ ಮಾಡಿದೆ. ನಂದು ಗಿಡಕ್ಕೆ ಆಲ್ಮೋಸ್ಟ್ 5 years ಆಗಿತ್ತು. ಅಕ್ಕನ ಗಿಡಕ್ಕೆ ಜಸ್ಟ್ 2.5 3 years ಆಗ್ತಾ ಬಂದದಷ್ಟೇ. ಸೊ ಅವಳದು ಸಹ ಗಿಡ ತುಂಬ ಹಾಳಾಗಿ ಹೋಗಿದೆ. ಅದಕ್ಕೆ ಈಗ ನಾನು ತುಂಬ ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ಗಿಡ ಚೆನ್ನಾಗಿ ಬರ್ತಾ ಇದೆ. ಕೆಲವೊಂದು ಗಿಡ ಎಲ್ಲ ನಿಮಗೆ ಅದರ ವೀಡಿಯೋಸ್ ನಾನು ತೋರಿಸ್ತೇನೆ. ಮತ್ತು ಅಕ್ಕನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಅವಳಿಗೆ ಸಪೋರ್ಟ್ ಮಾಡಿ. ನನ್ನ ಮಲ್ಲಿಗೆ ವಿಡಿಯೋ ಜೊತೆ ಆವಾಗ ನಾನು ಈಗ ಇಂಥ ಗಿಡಗಳಿಗೆ ಯಾವ ರೀತಿ ಪರಿಹಾರ ಬರಬೇಕು ಅಂತ ನಾನು ತೋರಿಸ್ತೇನೆ ಈ ವಿಡಿಯೋದಲ್ಲಿ. ನೋಡಿ ವೀಕ್ಷಕರೇ, ಈಗ ನಾನು ಅವಳ ಗಿಡ ನೋಡಿ ವೀಕ್ಷಕರೇ, ಈಗ ನೋಡಿ ಗಿಡ ನೋಡಿ. ಕೆಲವೊಂದು ಗಿಡ ಎಲ್ಲ ತುಂಬ ರಿಕವರಿ ಆಗ್ತಾ ಬರ್ತಾ ಉಂಟು. ಏನು ಅಂತ ಹೇಳಿದ್ರೆ ರಿಕವರಿ ಆದರೆ ಸಂಪೂರ್ಣ ರಿಕವರಿ ಇಲ್ಲ. ನೋಡಿ ಕೆಲವೊಂದು ಹುಳಗಳು ಇದಕ್ಕೆ ಸಾಮಾನ್ಯ ಇದು ಫುಲ್ಲು ಹಾಳಾಗಿತ್ತು. ಇಷ್ಟು ಬಂದದೇ ದೇವರ ದಯೆಯಲ್ಲಿ ದೊಡ್ಡ ವಿಚಾರ ಅಂತ ಹೇಳ್ತೇನೆ. ನಾನು ಇವಳಿಗೆ ಸಜೆಸ್ಟ್ ಮಾಡಿದೆ, ನೀನು ಬೇರೆ ಗಿಡ ಹಾಕು ಅಂತ. ಆದರೆ ಎಷ್ಟು ಮಾಡಲಿಕ್ಕೆ ಆಗ್ತದೆ ಅಷ್ಟು ಟ್ರೈ ಮಾಡುವಂತ ಟ್ರೈ ಮಾಡಿದ್ದು. ನೋಡಿ, ಇದು ಸಹ ರಿಕವರಿ ಆಗಿದೆ. ಇದರಲ್ಲಿ ಹೂ ಬಂದ ಮೇಲೆ ನೋಡಬೇಕು. ಆದರೆ ನಾನು ಸಂಪೂರ್ಣ ಅಂತ ಹೇಳುವುದಿಲ್ಲ, ರೋಗ ಉಂಟು ಸ್ವಲ್ಪ. ಅವಳ ಗಿಡ ಯಾವ ರೀತಿ ಇತ್ತು ಅಂತ ಹೇಳಿದರೆ ನೋಡಿ, ಹೀಗೆ ಇತ್ತು. ಇದಕ್ಕೆ ಸಾಮಾನ್ಯ ನಾವು ಕಟ್ ಮಾಡಿದ ತಕ್ಷಣ ನೀರು ಅಡಿಯಲ್ಲಿ ಬಂದಿದೆ ನೋಡಿ, ಅದು ಬಂದಿದೆ, ಅದು ಯೆಲ್ಲೋ ಕಲರ್ ಬಂದಿದೆ. ಸೊ ಹಾಗೆ ಯೆಲ್ಲೋ ಕಲರ್ ಬಂದರೆ ಅದರಿಂದ ಬಂದ ಎಲೆಗಳೆಲ್ಲ ಯೆಲ್ಲೋನೇ ಇರ್ತದೆ. ಬೇಡ ಹಾಗಾದ್ರೆ ಅದು ನೋಡುವ, ಇರು ಸ್ವಲ್ಪ ಅದು ದೊಡ್ಡದಾಗಿ. ನೀರು ಸ್ವಲ್ಪ ಸರಿ ಹಾಕ್ಬೇಕು. ಬಾವ ಬರೋ ತನಕ ಕಾಯ್ದಲ್ಲ. ನಾನು ನೋಡಿದ್ದೇನೆ ಬಾವನೇ ನೀರು ಹಾಕುದು, ನೀನು ಹಾಕುದಿಲ್ಲ. ನೀನು ವಿಡಿಯೋ ಮಾಡಲಿಕ್ಕೆ ಮಾತ್ರ ಬರುತ್ತೆ. ನೋಡಿ, ಇದು ಚೆಂದಾಗಿದೆ. ಒಂದಲ್ಲ, ತುಂಬ ತೆಗಿಲಿಕ್ಕೆ ಉಂಟು ನೋಡಿ. ಮುಂದೆ ಇದು ಚೆಂದ ಬಂದಿದೆ. ಸೊ ಇದು ಅಷ್ಟು ಒಂದು ಬೆಳೆಸಿದ ಗಿಡ ನಿಮಗೆ ನಾವು ತೆಗಿಲಿಕ್ಕೆ ಕೈ ಸಹ ಬರುವುದಿಲ್ಲ, ಬೇಸರ ಆಗ್ತದೆ ತುಂಬ. ಇದಕ್ಕೆ ನಾವು 2 ವಾರ ಆಯಿತು ನಾನು ಅದು ವಿಡಿಯೋ ತೆಗೆದು. ನೋಡಿ, ಈಗ ಚೆಂದ ಬಂದಿದೆ.
ಇದರಲ್ಲಿ ತುಂಬ ಅಂದರೆ ಚಂದ ಅಂದರೆ ತುಂಬ ಚಂದ ಅಲ್ಲ, ಒಂದು 50% ಗಿಡ ಹೋಗಿದೆ, ಅದು ತೆಗಿಲೇಬೇಕಿದನ್ನು. ಸೊ ಬಂದಷ್ಟು ಬರಲಿ ಅಂತ ಹೇಳಿ ನಾನು ಅವಳಿಗೆ ಒಂದು ಅದು ಆ ಥರ ಬಂದು ಅದಕ್ಕೆ ರೋಗ ಉಂಟು. ಅದು ನಾನು ತುಂಬ ಟ್ರೈ ಮಾಡಿದೆ, ಹೋಗ್ತದೆ ಅಂತ ಹೋಗುದಿಲ್ಲ. ನನ್ನ ಗಿಡದ ರಾಶಿ ನೋಡಿ ಅಲ್ಲಿ, ಅದು ವಿಡಿಯೋ ಮಾಡಿದ್ದೆ ವಿಡಿಯೋ ನಾನು ಮಾಡಿದ್ದೇನೆ ಅದರಲ್ಲಿ. ನೋಡಿ ವೀಕ್ಷಕರೇ, ನನ್ನ ಪಾಟಲ್ಲಿದ್ದಂಥ ಗಿಡವನ್ನು ನಿಮಗೆ ನಾನು ತೋರಿಸ್ತೇನೆ ನೋಡಿ. ಇವಳ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ, ಹಾಕಲಿ ಅವಳಿಗೆ ನೋಡಿ. ನನಗೆ ಮೇಲಿಂದ ಕೆಳಗೆ ನೋಡಿ ಫುಲ್ಲು ಬೇರು ನೋಡಿ, ಮಣ್ಣು ಎಲ್ಲಿಂಟು ಇದರಲ್ಲಿ ಫುಲ್ಲು ಬೇರು. ಇದಕ್ಕೆ ಹೋಗಲಿಕ್ಕೆ ಜಾಗ ಇರಲಿ, ದಪ್ಪ ದಪ್ಪ ಕಡೆ. ಮತ್ತು ಇದರಲ್ಲಿ ಬಂದ ಗೆಲ್ಲುಗಳನ್ನು ನೋಡಿ, ಈಗ ಸಹ ಬಂದದ್ದು ಈ ಥರವೇ, ರೋಗಗ್ರಸ್ತವೇ ಬಂದದ್ದು ತುಂಬ. ಇದನ್ನು ಈ ಥರನೇ ನಾನು ಇನ್ನೂ ಸಹ ನೋಡ್ತಾ ಎಷ್ಟು ಅಂತ ಕೂತ್ಕೊಳ್ಳೋದು. ಅದಕ್ಕೆ ನಾನು ಹೀಗೆ ನೋಡಲಿಕ್ಕೆ ಫಸ್ಟ್ ಬರುವಾಗ ಚಿಗುರು ಚಂದ ಕಾಣ್ತದೆ, ಆದರೆ ಅದನ್ನು ಸ್ವಲ್ಪ ದಿವಸ ಆದಮೇಲೆ ಪುನಃ ಆ ಥರ ಮುರುಟು ಕಟ್ಟಿ ಹಾಗೆ ಕಾಣ್ತಾ ಉಂಟು ನನಗೆ ಸಹ. ಮುರುಟು ಕಟ್ಟಿ ಎಲ್ಲೋ ಶೇಡ್ ಬರ್ತದೆ, ಮತ್ತು ಡಾಟ್ಸ್ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಅದನ್ನು 2-3 ಸಲ ಟ್ರೈ ಮಾಡಿ ಸೋತು ನಾನು ಬಿಟ್ಟದ್ದು. ಹಾಂ, ಅಮ್ಮನ ಬಸಳೆ ಆರು ನಡ್ತೀನ ಕಾಣ್ತದೆ. ಓಣು ಮುದೆಯಲ್ಲಿ ನೀರು ಬಾರ್ದು ಜನ ಕೋಡೆ ಬೇಡ ಅಲ್ಲ, ಅಮ್ಮನ ಬಸಳೆದ ಮುದೆಯಲ್ಲಿ ಆತು ನೀರು ಉಪ್ಪು ಅವು ಆರು ಕಂತು ಕೂತ್ತೀನಿ ಎಂಟು ಕಾಂಡೆ ಕೋಡೆ ಬೈಯಾಡು ಪಾಡ್ತೀನಿ. ಅಂಬಿದ ಒಂದು ನೀರ್ಲ ಕಡಲೆ ಪುಂಡಿಲ್ಲ ಬಾರ್ಡೆ, ಅದಕ್ಕೆ ಕಡಲೆ ಪುಂಡಿ ಹಾಕ್ಬೇಕು. ಇದಕ್ಕೆ ಕಡಲೆ ಪುಂಡಿ ಹಾಕಬೇಡಿ, ಇದಕ್ಕೆ ನೀವು ಇದು ಬೆಸ್ಟ್ ನೆಂಚಿನ ಮನೋಲಿಯ ನೀನೊಂದು 2 ವೀಕ್ಸ್ ನೋಡು ಇದರದ್ದು ಎಲ್ಲ ನಾನು ಇದು 2 ವೀಕ್ಸ್ ಆದಮೇಲೆ ಪುನಃ ಅಪ್ಡೇಟ್ ಮಾಡ್ತೇನೆ ವೀಕ್ಷಕರೇ. ಇವಳ ಗಿಡದಲ್ಲಿ ಈಗ ಬಂದ ಹಸಿರು ಈಗ ಸಣ್ಣ ಇರುವಾಗ ಗ್ರೀನ್ ಕಾಣ್ತದೆ, ಮತ್ತು ಈಗ ಇರುವುದಿಲ್ಲ ನೋಡುವ. ನಾನು 2 ವೀಕ್ಸ್ ಬಿಟ್ಟು ತಿರ್ಗಾ ಈ ವಿಡಿಯೋನ ನಾನು ಈ ಗಿಡನ ನಿಮಗೆ ಹಾಕ್ತೇನೆ. ನಾನು ಈಗ ಇದಕ್ಕೆ ನಾನು ಹಾಕ್ತಾ ಇರೋದು ಕರೆಕ್ಟ್ ಮಾಡಲಿಕ್ಕೆ ಮೊನೋಸಿಲ್, ಬಾವಾಸ್ಟಿನ್ ಮತ್ತು ಮೈಕ್ರೋಲ ಇದನ್ನು ಮಿಕ್ಸ್ ಮಾಡಿ ಹಾಕಿದ್ದು. ತುಂಬ ನೋಡಿದ್ರಲ್ಲ ವೀಕ್ಷಕರೇ, ಗಿಡ ಯಾವ ರೀತಿ ಇದ್ದರೆ ಸಹ ನಿಮಗೆ ನಾನು ವಿಡಿಯೋ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಗಿಡ ಹೀಗಿದ್ರೆ ಸಹ ನಾನು ವಿಡಿಯೋ ಹಾಕಿದ್ದೇನೆ. ಇದರದ್ದು ನಿಮಗೆ ಯೂಸಸ್ ಏನಾದರೂ ನಿಮಗೆ ಇದರ ಉಪಯೋಗ ಬೇಕಾಗ್ಬೋದು. ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಅಕ್ಕನ ಯೂಟ್ಯೂಬ್ ಚಾನಲ್ ಜಾಲಿ ತುಳು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. Until then, have a nice day. Take care. Bye bye.